ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಸಮುದಾಯ ವಾಚಕ. ಕನ್ನಡದಲ್ಲಿ ನಾವು ಸಾಮೂಹಿಕ ವಾಚಕ ನಾಮಪದ ಎಂದು ಕರೆಯುತ್ತೇವೆ. ಡೆಫಿನೇಷನ್ ನೋಡಿ, ವ್ಯಕ್ತಿಗಳು, ವಸ್ತುಗಳು, ಪ್ರಾಣಿಗಳು ಅಥವಾ ವಸ್ತುಗಳ ಸಂಗ್ರಹದ ಹೆಸರೇ ಸಮುದಾಯ ವಾಚಕ ನಾಮಪದ ಮೀನ್ಸ್ ಕಲೆಕ್ಟಿವ್ ನೌನ್. ಫಾರ್ ಎಕ್ಸಾಂಪಲ್ ಯಾವ ಟೈಪ್ ಅಂದರೆ ಗ್ರೂಪ್ ಆಫ್ ಪರ್ಸನ್ ಮೀನ್ಸ್ ಇಲ್ಲಿ ಏನಂತಾರೆ ವ್ಯಕ್ತಿಗಳು ಅಂದರೆ ಸಂಗ್ರಹದಲ್ಲಿ ಇರಬೇಕು. ಆ ವ್ಯಕ್ತಿಗಳಂದ್ರೆ ಏನು ಬರ್ತಪ್ಪ ಥಿಂಕ್ ಮಾಡಿ, ಫ್ಯಾಮಿಲಿ, ಆರ್ಮಿ, ನಿವ್ಯ ಅಂತ ಬರುತ್ತಲ್ವಾ. ನೆಕ್ಸ್ಟ್ ಥಿಂಕ್ ಹೇಳಿದ್ದಾರೆ, ದ ಗ್ರೂಪ್ ಆಫ್ ಥಿಂಗ್ಸ್. ವಸ್ತುಗಳ ಸಂಗ್ರಹ ಏನು ಬರುತ್ತೆ, ಲೈಬ್ರರಿ, ಬಂಡಲ್ ಮೀನ್ಸ್ ಕಟ್ಟು. ಲೈಬ್ರರಿ ಗ್ರಂಥಾಲಯ ಒಂದು ಗೂಡಿನಲ್ಲಿ ಇರ್ತಾವಲ್ಲ, ಒಂದು ಸಂಗ್ರಹದಲ್ಲಿ ಇರ್ತಾವಲ್ವ ಅವು, ಅದಕ್ಕೋಸ್ಕರ. ನೆಕ್ಸ್ಟ್ ದ ಗ್ರೂಪ್ ಆಫ್ ಅನಿಮಲ್ಸ್ ಒಳಗೆ ಏನು ಬರ್ತದೆ, ಕಿಂಡಲ್, ನಾಯಿ ಮನೆ ಅಂತ ಬರುತ್ತೆ. ನೆಕ್ಸ್ಟ್ ದ ಗ್ರೂಪ್ ಆಫ್ ಪ್ಲೇಸ್, ಸ್ಥಳ ಅಂದರೆ ಗ್ರೂಪ್ ಆಗಿರಬೇಕು. ಆ ಸ್ಥಳ ಅಂದ್ರೆ ಯಾವ್ದು ಬರುತ್ತಪ್ಪ ನಿಮ್ಗೆ ಆಲ್ಮೋಸ್ಟ್ ಗೊತ್ತು, ಕಂಟ್ರಿ ಗ್ರೂಪ್ನಲ್ಲೇ ಇರುತ್ತಲ್ವಾ. ಸ್ಟೇಟ್ ಕೂಡ ಇರುತ್ತಲ್ವಾ. ನೆಕ್ಸ್ಟ್ ನಾವು ಇವಾಗ ಅಬ್ಸ್ಟ್ರಾಕ್ಟ್ ಇವಾಗ ನಾವು ಕಲೆಕ್ಟಿವ್ ನೌನ್ ನೋಡಿದ್ವಲ್ವ, ಇವಾಗ ನಾವು ಮಟೀರಿಯಲ್ ನೌನನ್ನು ನೋಡೋಣ. ಮಟೀರಿಯಲ್ ನೌನ್ ಮೀನ್ಸ್ ವಸ್ತು ನಾಮಪದ. ಕನ್ನಡದಲ್ಲಿ ಡೆಫಿನೇಷನ್ ನೋಡೋಣ. ಒಂದು ವಸ್ತುವಿನ ಹೆಸರನ್ನು ಅಥವಾ ಒಂದು ವಸ್ತು ಯಾವುದರಿಂದ ಮಾಡಲಾಗುತ್ತದೆಯೋ ಅದಕ್ಕೆ ನಾವು ಮಟೀರಿಯಲ್ ನೌನ್ ಮೀನ್ಸ್ ವಸ್ತು ನಾಮಪದ ಎಂದು ಕರಿತೇವೆ. ಆ ಡೆಫಿನೇಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ವಸ್ತುವಿನ ಹೆಸರು ಯಾವುದರಿಂದ ಮಾಡಲಾಗುತ್ತದೆ ಮೀನ್ಸ್ ಯಾವುದರಿಂದ ಮಾಡಲಾಗುತ್ತದಕ್ಕೆ ಅದಕ್ಕೆ ನಾವು ವಸ್ತು ನಾಮಪದ ಎಂದು ಕರೆಯುತ್ತೇವೆ. ಡೆಫಿನೇಷನ್ ನಿಮ್ಗೆ ಆಲ್ರೆಡಿ ಹೇಳಿದೆ. ಒಂದು ವಸ್ತು ಯಾವುದರಿಂದ ಮಾಡಲಾಗುತ್ತದೆಯೋ ಅದಕ್ಕೆ ನಾವು ವಸ್ತು ನಾಮಪದ ಎಂದು ಕರೆಯುತ್ತೇವೆ. There are 3 types of in material noun. First one, all metals, all natural, all synthetic ಅಂತ ಬರುತ್ತೆ. ಇವಾಗ ನಾವು ಇದು ಎಕ್ಸಾಂಪಲ್ ನೋಡೋಣ. ಯಾವ ಟೈಪ್ ಅಪ್ಪ ಅಂದರೆ ಗೋಲ್ಡ್, ಚಿನ್ನ ಅಂದರೆ ನಾವು ಅದನ್ನು ಒಂದು ವಸ್ತುವಿನ ಮಾಡ್ತೀವಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ ಪೇಪರ್, ವಾಟರ್, ಈ ಟೈಪ್ ಅಂತ ಬರುತ್ತೆ. ನೆಕ್ಸ್ಟ್ ನಾವು ಕೌಂಟೇಬಲ್ ನೌನ್ ಏನಂತ ನೋಡೋಣ. ಕೌಂಟೇಬಲ್ ನೌನ್ ಮೀನ್ಸ್ ಎಣಿಕೆ ನಾಮಪದ. ಅಂದ್ರೆ ಏನಪ್ಪ, ವಾಟ್ ಈಸ್ ಕೌಂಟೇಬಲ್ ನೌನ್? ಒಂದು ವಸ್ತು ಆಗಲಿ ಅಥವಾ ಮನುಷ್ಯರಾಗಲಿ ಎಣಿಸಲು ಸಾಧ್ಯವಿರುವ ನಾಮಪದವನ್ನು ನಾವು ಎಣಿಕೆ ನಾಮಪದ ಎಂದು ಕರಿತೀವಿ. ನೀವು ವಾಟ್ ಈಸ್ ನೌನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ನಾಮಪದ. ಆ ನಾಮಪದದಲ್ಲಿ ಎಷ್ಟೆಲ್ಲ ಎಣಿಸೋಕೆ ನಮಗೆಲ್ಲ ಅಂದರೆ ಹೆಣಿಸೋಕೆ ಏನೆಲ್ಲ ಬರುತ್ತೆ ಅದಕ್ಕೆ ನಾವು ಎಣಿಕೆ ನಾಮಪದ ಎಂದು ಕರಿತೀವಿ. ಅದಕ್ಕೆ ಎಣಿಕೆ ಇರುವ ನಾಮಪದವನ್ನು ಮಾತ್ರ ನಾವು ಎಣಿಕೆ ನಾಮಪದ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಯಾವ ಟೈಪ್ ಬರುತ್ತಪ್ಪ ಎಣಿಕೆ ಏನು? ಫಾರ್ ಎಕ್ಸಾಂಪಲ್ ಪೇಪರ್ಸ್ ಅಂತ ನಾವು ಹೆಣಿಸ್ತೀವಲ್ವ, ಎಣಿಕೆ ನಾಮಪದ ಅದು. ನೆಕ್ಸ್ಟ್ ಬುಕ್ಸ್, ಆಮೇಲೆ ವಾಟರ್ ಎಣಿಸಲ್ಲ ನಾವು, ವಾಟರ್ ಅನ್ಕೌಂಟಬಲ್ ನೌನ್ ಆಗುತ್ತೆ. ನೆಕ್ಸ್ಟ್ ಪೇಪರ್ ಆಯ್ತಲ್ವಾ. ನೆಕ್ಸ್ಟ್ ಬುಕ್ಸ್, ಚೇರ್, ಟೇಬಲ್, ಈ ಟೈಪ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನಾವು ಅನ್ಕೌಂಟಬಲ್ ನೌನ್ ಏನಂತ ನೋಡೋಣ. ಅನ್ಕೌಂಟಬಲ್ ನೌನ್ ಅಂದ್ರೆ ಏನಪ್ಪ, ಎಣಿಕೆ ಇಲ್ಲದ ನಾಮಪದ. ಯಾವ ಟೈಪ್ ಅಂದರೆ ಎಣಿಸಲು ಸಾಧ್ಯವಿಲ್ಲದ ನಾಮಪದವನ್ನು ನಾವು ಎಣಿಕೆ ಇಲ್ಲದ ನಾಮಪದವೆಂದು ಕರೆಯುತ್ತೇವೆ ಮೀನ್ಸ್ ಅನ್ಕೌಂಟಬಲ್ ನೌನ್ ಎಂದು ಕರೆಯುತ್ತೇವೆ. ಹೇಗಪ್ಪ, ಏನು ನಾವು ಹೆಣಿಸೋಕೆ ಬರಲ್ಲ, ಏನು ಹೆಣಿಸೋಕೆ ಬರಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತಲ್ವ. ಹಾಗಾಗಿ ಟ್ರೂತ್, ನಿಜ ಏನೋ ನಾವು ಏನಾದರೂ ಹೆಣಿಸ್ತೀವಾ, ಇಲ್ಲ ತಾನೇ. ನೆಕ್ಸ್ಟ್ ಲೈಫ್, ನಾವು ಜೀವನ ಏನಾದರೂ ಹೆಣಿಸ್ತೀವಾ, ನೋ, ದಿಸ್ ಇಸ್ ಅನ್ಕೌಂಟಬಲ್ ಎಕ್ಸಾಂಪಲ್. ನೆಕ್ಸ್ಟ್ ವಾಟರ್, ನೀರನ್ನು ನಾವು ಏನಾದರೂ ಹೆಣಿಸ್ತೀವಾ, ನೋ. ನೆಕ್ಸ್ಟ್ ಆಕ್ಸಿಜನ್, ಆಮ್ಲಜನಕ, ನಾವೇನಾದರೂ ಹೆಣಿಸ್ತೀವ ಆಕ್ಸಿಜನನ್ನು, ಇಲ್ಲ ತಾನೇ. ಅಂದರೆ ಅನ್ಕೌಂಟಬಲ್ ಇವೆಲ್ಲ ಆಕ್ಸಿಜನ್ ಆಗಲಿ, ಲೈಫ್, ಟ್ರೂತ್, ಐಸ್, ಬ್ಯೂಟಿ, ಸುಂದರ ಏನಾದರೂ ನಾವು ಹೆಣಿಸ್ತೀವ, ಇಲ್ವ ತಾನೇ. ಆದರೆ ಬುಕ್ಸ್, ಪೆನ್ ಇವೆಲ್ಲ ನಾವು ಕೌಂಟಬಲ್ ಎಕ್ಸಾಂಪಲ್ ಕೊಡ್ತೀವಿ. ಬಟ್ ಇವೆಲ್ಲ ಅನ್ಕೌಂಟಬಲ್ ಎಕ್ಸಾಂಪಲ್ ಮೀನ್ಸ್ ಎಣಿಕೆ ಇಲ್ಲದ ನಾಮಪದ, ಅಂದರೆ ಇವು ಏನು ಎಣಿಸೋಕ್ಕಾಗಲ್ಲ. ನೆಕ್ಸ್ಟ್ ನಾವೀಗ ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ಭಾವನಾಮಪದ. ವಾಟ್ ಈಸ್ ಭಾವನಾಮಪದ ಮೀನ್ಸ್ ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್? ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಭಾವನಾಮಪದ ಕ್ರಿಯಾ ಗುಣಮಟ್ಟ ಅಥವಾ ಸ್ಥಿತಿಯನ್ನು ಸೂಚಿಸುವ ಪದಕ್ಕೆ ಭಾವನಾಮಪದ ಮೀನ್ಸ್ ಅಬ್ಸ್ಟ್ರಾಕ್ಟ್ ನೌನ್ ಎಂದು ಕರೆಯುತ್ತೇವೆ. ಯಾವ ಟೈಪ್ ಅಪ್ಪ, ಇವಾಗ ಏನಂದು ಕ್ರಿಯೆ ಮೀನ್ಸ್ ಆಕ್ಷನ್, ಅದ್ರ ಕ್ರಿಯೆ ಗುಣಮಟ್ಟ ಸ್ಥಿತಿ ಮೀನ್ಸ್ ಪೊಸಿಷನ್, ಸ್ಥಿತಿಯನ್ನು ಸೂಚಿಸುವ ಪದಕ್ಕೆ ಅಬ್ಸ್ಟ್ರಾಕ್ಟ್ ನೌನ್ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ದ ನೇಮ್ ಆಫ್ ಕ್ವಾಲಿಟೀಸ್,
ಅಂದರೆ ದ ನೇಮ್ ಆಫ್ ಕ್ವಾಲಿಟೀಸ್ ಮೀನ್ಸ್ ಗುಣಗಳು ಬರುತ್ತೆ. ಅವ್ರು ಎಲ್ಲ ಗುಣಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಟೈಪ್ ಅಂದರೆ ಬ್ಯೂಟಿ ಅಂದರೆ ಅದು ಗುಣ ಅಲ್ವಾ ಒಂದು. ನೆಕ್ಸ್ಟ್ ಹ್ಯಾಪಿನೆಸ್ ಅನ್ನೋದು ಒಂದು ಗುಣ ಅಲ್ವಾ. ಸ್ಯಾರೋ ದುಃಖ. ನೆಕ್ಸ್ಟ್ ಜಾಯ್ ಇದು ಕೂಡ ಒಂದು ಅಂದರೆ ಒಂದು ಗುಣಮಟ್ಟ ಸ್ಥಿತಿ ಅಂತ ಕೊಟ್ಟಿದ್ದಾರಲ್ವ ಅಬ್ಸ್ಟ್ರಾಕ್ಟ್ ನೌನಲ್ಲಿ. ಅಂದರೆ ಒಂದು ಇದು ಅಲ್ಲಿ ಗುಣಗಳು ಬರ್ತೈತಿ, ಗುಣಗಳು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ನಾವು ನೇಮ್ ಆಫ್ ಆಲ್ ಆ್ಯಕ್ಷನ್ಸ್ ಮೀನ್ಸ್ ಎಲ್ಲ ಕ್ರಿಯೆಗಳು ಏನು ಬರ್ತಪ್ಪ ಅಂದರೆ ಜಡ್ಜ್ಮೆಂಟ್, ಕಲೆಕ್ಷನ್ ಈ ಟೈಪ್ ಎಲ್ಲ ಕ್ರಿಯೆಗಳು ಮೀನ್ಸ್ ಆ್ಯಕ್ಷನ್ ಅಂತ ಬರುತ್ತೆ. ಥ್ಯಾಂಕ್ ಯು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಶೇರ್. ಥ್ಯಾಂಕ್ ಯು.